ಇವತ್ತು ಪ್ರವೀಣ್ ನನ್ನ ಆಪ್ತ ಸಹಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ನನ್ನ ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಕಿರಿಯ ಸಹೋದರನ ರೀತಿ ಕಳೆದ 7 ವರ್ಷಗಳಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗಿಂದ ಇಲ್ಲಿವರೆಗೆ ನನ್ನ ಜೊತೆಯಲ್ಲಿ ಎಲ್ಲ ಕೆಲಸಗಳಲ್ಲೂ ಕೂಡ ಭಾಗಿಯಾಗಿ ಇವತ್ತು ಚಿದಾನಂದ ಗೌಡ್ರು ಎಷ್ಟು ಜನಕ್ಕೆ ಪರಿಚಯ ಇದ್ರಲ್ಲ ಗೊತ್ತಿಲ್ಲ, ಆದರೆ ಪ್ರವೀಣ್ ಮಾತ್ರ ಶಿರಾ ತಾಲೂಕಿನಲ್ಲಿ ಎಲ್ರಿಗೂ ಕೂಡ ಪರಿಚಯ ಆಗೋ ರೀತಿಯಲ್ಲಿ ನಾನೊಂದು ಮಾತು ಹೇಳಿದ್ದೆ, ನೋಡಪ್ಪ ಏನಾದರೂ ಒಳ್ಳೆ ಹೆಸರು ಬರಬೇಕು ನನಗೇನದಾದರೆ ನನ್ನಿಂದ ನನಗೆ ಒಳ್ಳೆ ಹೆಸರು ಬರಲ್ಲ, ನನ್ನ ಆಪ್ತ ಸಹಾಯಕರಿಂದ ನನಗೆ ಒಳ್ಳೆ ಹೆಸರು ಬರೋದು ಅನ್ನೋ ಒಂದು ಕಿವಿ ಮಾತನ್ನು ಹೇಳಿ, ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ 5.5 ವರ್ಷಗಳ ನನ್ನ ಈ ಅವಧಿ ಏನಿದೆ, ಈ ಅವಧಿನಲ್ಲಿ ನಿರಂತರವಾಗಿ ಅದೆಷ್ಟೇ ಒತ್ತಡ ಇದ್ದರೂ ಕೂಡ ಒಂದು ಕಡೆ ಫೋನ್ ಅಟೆಂಡ್ ಮಾಡಬೇಕು, ಒಂದು ಕಡೆ ನಾನು ಹೇಳಿದವ್ರಿಗೆ ಫೋನ್ ಮಾಡಬೇಕು, ಒಂದು ಕಡೆ ಬಂದವ್ರನ್ನ ವಿಚಾರಿಸ್ಬೇಕು. ಅದು ಎಲ್ಲಿವರೆಗೆ ಅಂದರೆ ನಮ್ಮ ಆಫೀಸಲ್ಲಿ ಕೇವಲ ಒಂದು ಕೆಲಸ ಹಾಕ್ಕೊಡೋದಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಸರ್ಕಾರದ ಗ್ರ್ಯಾಂಟ್ ಅಂತ ಕೊಟ್ಟಾದ್ಮೇಲೆ ಆ ಗ್ರ್ಯಾಂಟ್ ಸಂಪೂರ್ಣವಾಗಿ ಯಾರು ಕೆಲಸ ಮಾಡಿಸಿದ್ರು ಅವ್ರಿಗೆ ಬಿಲ್ ಆಗೋವರೆಗೂ ಕೂಡ ಅದನ್ನು ಸಂಪೂರ್ಣವಾಗಿ ಫಾಲೋ ಅಪ್ ಮಾಡಿ ಅವ್ರಿಗೆ ಏನು ಕೆಲಸ ಮಾಡಿದಂಥ ಬಿಲ್ಗಳನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಇವೆಲ್ಲವನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಈಗ 5.5 ವರ್ಷದಿಂದ ಇವತ್ತೆಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ನನಗೇನಾದರೂ ಒಂದು ಒಳ್ಳೆ ಹೆಸರು ಬಂದಿದ್ರೆ ಅದು ಪ್ರವೀಣ್ ಕೂಡ ಕಾರಣ. ನಮ್ಮ ಇಡೀ ಸ್ನೇಹಿತರ ವಲಯ, ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ಪದಾಧಿಕಾರಿಗಳು, ಮುಖಂಡರು ಯಾರೇ ಬರಲಿ, ಬರೀ ನಮ್ಮ ಪಕ್ಷದವರಲ್ಲ, ಬರೀ ಯಾವುದೇ ಪಕ್ಷದವ್ರು ಬರಲಿ, ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡು ಮಾತಾಡಿಸಿ ಅವ್ರ ಜೊತೆಗೆಲ್ಲ ಒಂದು ಕಡೆ ಅವರ ಬಾಂಧವ್ಯ ಹೆಚ್ಚು ಚೆನ್ನಾಗಿ ಬೆಳೆಯೋ ರೀತಿ ಆತ ನೋಡ್ಕೊಂಡಿದ್ದಾನೆ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಕೇವಲ 35 ವರ್ಷ ವಯಸ್ಸಿಗೆ ಆತನಿಗೆ ಇಷ್ಟೊಂದು ದೊಡ್ಡ ತಾಳ್ಮೆ, ಒಂದು ಒಳ್ಳೆ ಪ್ರಪಂಚ ಜ್ಞಾನ ಇವೆಲ್ಲ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ನನ್ನ ಕೆಲಸ ಹಗುರ ಆಗಿದೆ. ಸೊ ಮುಂದೆ ಕೂಡ ಆತ ಇದೇ ರೀತಿಯಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿ ಆಗಬೇಕಾಗತ್ತೆ. ಅದರ ಜೊತೆಯಲ್ಲಿ ಏನು ವಿಶ್ವಾಸ, ಇದನ್ನು ನೋಡಿ ಕಲಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆಯವ್ರ ಜೊತೆ ದ್ವೇಷ ಕಟ್ಕೊಳ್ಳೋದು ಭಾಳ ಸುಲಭ, ಆದರೆ ಎಲ್ಲ ಒಂದು ಕಡೆ ಬಂದವ್ರನ್ನೆಲ್ಲ ನಮ್ಮವರು ಅಂತ ತಿಳ್ಕೊಂಡು ಅವ್ರಿಗೆ ಏನಾಗುತ್ತೆ ಅದು, ಈಗ ಸ್ಕಾಲರ್ಶಿಪ್ನವ್ರು ಬರ್ತಾರೆ, ಹಾಸ್ಟೆಲ್ ಸೀಟ್ಗೆ ಅಂತ ಬರ್ತಾರೆ, ಅಥವಾ ಇನ್ಯಾವುದೋ ಅವ್ರಿಗೇನೋ ಕಷ್ಟ ಸುಖ ಏನಾಗುತ್ತೆ, ನಾವು ಅವ್ರನ್ನ ಕೂರಿಸಿ ಮಾತಾಡೋವಂಥ ಸೌಜನ್ಯ ನಮ್ಮ ಆಫೀಸಲ್ಲಿ ಯಾವತ್ತು ಕೂಡ ಇದೆ. ಇಲ್ಲಿ ಸೇವಾ ಸದನ ಅಂದರೆ ಇಲ್ಲಿ ಯಾವುದು ಬೇರೆ ವ್ಯವಹಾರಗಳು ನಡೆಯುವಂಥ ಜಾಗ ಅಲ್ಲ. ಈಗಾಗಲೇ ತಾಲೂಕಲ್ಲಿ ನೀವು ಬೇರೆ ಬೇರೆ ಆಪ್ತ ಸಹಾಯಕರ ಬಗ್ಗೆ ಕೇಳಿದ್ದೀರಾ, ಅವ್ರು ಯಾವ ರೀತಿಯಾಗಿ ಅತ್ಯಾಪ್ತ ಸಹಾಯಕರಾಗಿದ್ದರು, ಏನೆಲ್ಲ ಯಾವೆಲ್ಲ ರೀತಿ ಅವರು ಒಳ್ಳೆ ಹೆಸರನ್ನು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ವಸೀಲಿ ಬಾಜಿ ಆಗಿದೆ, ಅದೆಲ್ಲ ಕೇಳಿದ್ದೀವಿ ನಾವು. ಆದರೆ ನಾನು ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಯಾವುದೇ ಕಾರಣಕ್ಕೂ ಎಲ್ಲಿ ಆದರೂ ಕೂಡ ಚಿದಾನಂದ ಗೌಡ್ರು ಲಂಚ ಕಮಿಷನ್ ಹೊಡಿತಾರೆ, ಹೊಡೆದ್ರೆ ಮಾತ್ರ ಹೊಡೆದಂಗಲ್ಲ, ನನ್ನ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಒಬ್ಬ 10 ರೂಪಾಯಿ ಮುಟ್ಟಿದ್ರು ಕೂಡ ಅದು ನೇರವಾಗಿ ನನಗೆ ತಟ್ಟುತ್ತೆ. ಹಾಗಾಗಿ ಅದು ನನ್ನ ಒಂದು ಪಾಲಿಸಿಗೆ, ನನ್ನ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾದದ್ದು. ಬೇಡ, ಪರವಾಗಿಲ್ಲ, ನಾವು ಸಾಲ ಮಾಡೋಣ ಅಥವಾ ಇನ್ನೇನೋ ಮಾಡೋಣ, ಕಷ್ಟಪಟ್ಟು ದುಡಿಯೋಣ, ಆದರೆ ಯಾವುದೇ ಕಾರಣಕ್ಕೂ ಜನಗಳ ಕಡೆಯಿಂದ, ಜನರಿಂದ ಯಾವುದೇ ರೀತಿಯಾದ ನಿರೀಕ್ಷೆ ಇಲ್ಲ. ನಾನು ಈ ಒಂದು ಅವಕಾಶ ಸಂದರ್ಭದಲ್ಲಿ ಅದನ್ನು ಕೂಡ ಹೇಳಕ್ಕೆ ಬಯಸ್ತೇನೆ. ಮುಂದೆ ಯಾವತ್ತೂ ಕೂಡ
ಜನಗಳ ಕಡೆಯಿಂದ ಯಾವ ನಿರೀಕ್ಷೆ ಇಲ್ದಾಗ ನಾವು ಕೆಲಸ ಮಾಡಬೇಕಾಗತ್ತೆ. ಅವರೇನೋ ಅಭಿಮಾನ ಇಟ್ಟು ನಮ್ಮನ್ನು ಇಲ್ಲಿ ಕೂರಿಸಿರ್ತಾರೆ. ಯಾಕೆಂದರೆ ಈ ತಾಲೂಕಲ್ಲಿ MLC ಆಗಬೇಕು, MLA ಆಗಬೇಕು ಅಂತ ಕನ್ಸ್ಕೊಂಡವರು ನೂರಾರು ಜನ, ಎಲ್ಲರಿಗೂ ಅವಕಾಶ ಸಿಗಲ್ಲ. ಅದರಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಮೂರೋ ನಾಲ್ಕೋ ಜನಕ್ಕೆ ಸಿಗುತ್ತೆ. ಆ ಅವಕಾಶ ಸಿಕ್ಕಿದಾಗ ನಾವು ಒಂದು ಸಂವಿಧಾನಬದ್ಧವಾಗಿ ನಮ್ಮ ಆತ್ಮನಿಷ್ಠೆ, ನಮ್ಮ ಒಂದು ಕನಿಷ್ಠ ದೇವ್ರು ಮೆಚ್ಚೋದು ಬೇಡ, ನಮಗೆ ನಾವಾದರೂ ಮೆಚ್ಚಬೇಕಾಗತ್ತೆ. ಸೊ ಆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಪ್ರವೀಣ್ ಕಡೆಯಿಂದ ನನಗೆ ಸಾಕಷ್ಟು ಅನುಕೂಲ ಆಗಿದೆ. ನಮ್ಮ ತಾಲೂಕಲ್ಲಿ ಬೇಕಾದಷ್ಟು ಏನು ನಮ್ಮ BJP ಅಭಿಮಾನಿ ಬಂಧುಗಳಿರ್ಬೋದು, ಅಥವಾ ಸಾಮಾನ್ಯ ಕಾರ್ಯಕರ್ತರು, ಅಥವಾ ಜನಸಾಮಾನ್ಯರು ಯಾರೇ ಬಂದರೂ ಕೂಡ ಅವ್ರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವ್ರಿಗೆ ಏನು ಆಗಬೇಕು ಆ ಕೆಲಸಗಳನ್ನು ಯಾವ್ದು ಅಧಿಕಾರಿಗೆ ನಾನು 50 ಭಾಗ ಮಾಡಿದ್ರೆ ಇನ್ನು 75 ಭಾಗ ಆತ ನನಗೆ ಗೊತ್ತಿಲ್ಲದಂಗೆ ಎಲ್ಲಿಗೆ ಫೋನ್ ಮಾಡಬೇಕು, ಯಾರಿಗೆ ಫೋನ್ ಮಾಡಬೇಕು ಅಂತ ಹೇಳಿರೋ ಉದಾಹರಣೆ ಕೂಡ ಬೇಕಾದಷ್ಟಿದೆ, ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಗಳಾಗಬೇಕು ಅಂತ ಹೇಳಿದಾಗ. ಹಾಗಾಗಿ ನಾನಿವತ್ತು ಭಾಳ ಪ್ರೀತಿಯಿಂದ ಭಾಳ ಮೆಚ್ಚುಗೆಯಿಂದ ಆತನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸ್ತೇನೆ. 100 ವರ್ಷ ಇದೇ ರೀತಿ ಸಮಾಜ ಸೇವೆ, ಅದೇನೋ ಗೊತ್ತಿಲ್ಲ, ನನ್ನ ಜನಕ್ಕೆ ಬಂದವರೆಲ್ಲ ನನ್ನ ದಾರಿಗೆ ಬಂದ್ಬಿಡ್ತಾರೆ, ಬರ್ಬೇಕಾದ್ರೆ ಹೆಂಗಂಗೋ ಇರ್ತಾರೆ. ಆದರೆ ಬಂದಾದ್ಮೇಲೆ ಒಂದು ಸ್ವಲ್ಪ ಯಾರು ಅದು ಬೇಡ್ರ ಕಣ್ಣಪ್ಪ ಆದಂಗೆ, ಅವರು ಮೊದ್ಲು ಹೆಂಗಿರ್ತಾರೋ ಗೊತ್ತಿಲ್ಲ, ಬಂದಾದ್ಮೇಲೆ ನನ್ನ ದಾರಿಗೆ ಬಂದ್ಬಿಡ್ತಾರೆ. ನಮ್ಮ ರಂಗನಾಥ್ ಕೂಡ ಸುಮಾರು ಜನ ಇದ್ದಾರೆ ಆ ಥರದಲ್ಲಿ. ಅವ್ರು ಬರ್ಬೇಕಾದ್ರೆ ಏನಿರ್ತಾರೆ ಗೊತ್ತಿಲ್ಲ, ಬಂದಾದ್ಮೇಲೆ ನನ್ನ ದಾರಿಗೆ ಬರ್ತಾರೆ. ಅದೊಂದು ಸಂತೋಷದ ವಿಚಾರ. ಹಾಗೆ ಮಾಡಬೇಕಾಗತ್ತೆ. ನಾವು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ನಾವು ಹಾಗೆ ಮಾಡಬೇಕಾಗತ್ತೆ. ಕೇವಲ ನಾವೇನು ನೋಡ್ತೀವಿ ಅದೇ ಜೀವನ ಅಲ್ಲ, ಅದೇ ರಾಜಕೀಯ ಅಲ್ಲ. ಬಹಳಷ್ಟು ಜನ ರಾಜಕೀಯದಲ್ಲಿ ಒಳ್ಳೆಯವರು ಇದ್ದಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಒಳ್ಳೆಯವರು ತುಂಬ ಜನ ಇದ್ದಾರೆ ರಾಜಕೀಯದಲ್ಲಿದ್ದೂ ಕೂಡ. ಕೆಸರಿನಲ್ಲಿ ಕಮಲ ಇದ್ದಂಗೆ ಇರುವಂಥ ಜನ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ನಾವು ಒಂದು ಧ್ಯೇಯ ನಿಷ್ಠೆ ಇಟ್ಕೊಂಡು ಏನು ನಮ್ಮ ಕಡೆಯಿಂದ ಆಗುತ್ತೆ, ದೊಡ್ಡದೇನು ನಾನು ಡ್ಯಾಮ್ ಕಟ್ಟೋಕ್ಕಾಗಲಿಲ್ಲ, ಚೆಕ್ ಡ್ಯಾಮ್ ಕಟ್ಟೋಕ್ಕಾಗಲಿಲ್ಲ, ಅಥವಾ ಏನು ಮಾಡಲಿಲ್ಲ ಅಂದರೂ ಕೂಡ ನನ್ನ ಅವಧಿನಲ್ಲಿ ಏನು ಕೆಲಸಗಳಾಗಿದ್ದಾವೆ ಅವೆಲ್ಲಕ್ಕೂ ಕೂಡ ಖಂಡಿತವಾಗ್ಲೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅಲ್ಲಿ 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ರೆ ಇನ್ನು 1 ಕೋಟಿ 1.5 ಕೋಟಿ ಕೈಯಿಂದ ಹಾಕೋದಾಗಿರೋದ್ರಿಂದ ಯಾರಿಗೂ ಅಲ್ಲಿ ಕಮಿಷನ್ ಬರೋದಿರಲಿ, ನಾವು ಕೈಯಿಂದ ಹಾಕೋದ್ರಿಂದ ಅದ್ರ ಬಗ್ಗೆ ಮಾತಾಡೋ ಅಂಥ ಸನ್ನಿವೇಶನೇ ಬರಲ್ಲ. ಹಾಗಾಗಿ ಈ ರೀತಿಯಾಗಿ ಒಂದು ಒಳ್ಳೆ ಕೆಲಸ ಆಗಿದೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಆತನಿಗೆ ಅವರ ಕುಟುಂಬ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತೇಳಿ ಹಾರೈಸಿ ನಾನು ಶುಭವನ್ನು ಹಾರೈಸ್ತೇನೆ. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.